ಏಪ್ರಿಲ್ 29 ಬೆಳಗಾವಿಯಲ್ಲಿ ಕೈ ಸರ್ಕಾರ ಸಾರ್ವಜನಿಕವಾಗಿ ಸಭೆ ನಡೆಸ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ರು, ಎಸಿಪಿ ಮೇಲೆ ಕೈ ಎತ್ತಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಎಸಿಪಿ ಮೇಲೆ ಸಿಎಂ ಸಿದ್ದರಾಮಯ್ಯ ಕೈ ಎತ್ತಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನನೊಂದು ಸ್ವಯಂ ನಿವೃತ್ತಿಗೆ ಅಧಿಕಾರಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ತುಂಬಿದ ಸಭೆಯಲ್ಲಿ ತಮಗಾದ ಅಗೌರವದಿಂದ ನೋವಾಗಿದೆ. ನನ್ನದಲ್ಲದ ತಪ್ಪಿಗೆ ನೂರಾರು ಜನರೆದುರು ಅಗೌರವ ನನಗೆ ಆಗಿದೆ ಅಂತ ಸ್ವಯಂ ನಿವೃತ್ತಿಗೆ ಮನವಿಯನ್ನ ನಾರಾಯಣ ಭರಮನಿ ಸಲ್ಲಿಕೆ ಮಾಡಿದ್ದಾರೆ. ಪ್ರಭಾವಿ ಸಚಿವರೊಬ್ಬರಿಂದ ಮನವೊಲಿಕೆಗೆ ಕಸರತ್ತು ಕೂಡ ನಡೆದಿತ್ತು. ಹೋದ ಮಾನ ಮತ್ತೆ ಬರುತ್ತಾ ಅಂತ ಭರಮನಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಜನರ ಮುಂದೆ ನನಗೆ ಅಪಮಾನ ಆಗಿದೆ, ತುಂಬಿದ ಸಭೆಯಲ್ಲಿ ನನ್ನ ಗೌರವ ಮಣ್ಣು ಪಾಲಾಗಿದೆ ಅಂತ ಧಾರವಾಡದ ಹೆಚ್ಚುವರಿ ಎಸ್ಪಿ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ. ಅಂದರೆ ಏಪ್ರಿಲ್ 29ನೇ ತಾರೀಕು ಬೆಳಗಾವಿಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಕೈ ಸರ್ಕಾರದಿಂದ ನಡೀತಾ ಇತ್ತು. ಅವತ್ತಿನ ದಿನ ಎಸಿಪಿ ಆಗಿದ್ದ ನಾರಾಯಣ ಭರಮನಿ ಅವರು ಸಿಎಂ ಸಿದ್ದರಾಮಯ್ಯ ಅವರು ಕೋಪದಲ್ಲಿ ಕರೀತಾರೆ. ಸ್ಟೇಜ್ ಮೇಲೆ ಕಪಾಳ ಮೋಕ್ಷ ಮಾಡೋದಕ್ಕೆ ಮುಂದಾಗ್ಬಿಡ್ತಾರೆ. ಈ ಘಟನೆಯಿಂದ ನೊಂದಿರುವ ನಾರಾಯಣ ಭರಮನಿ ಸ್ವಯಂ ನಿವೃತ್ತಿಗೀಗ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ನಾವು ಅಪಮರ್ಯಾದೆ ಅದನ್ನು ಅನುಭವಿಸ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ತೀವ್ರವಾಗಿ ನೋವಾಗಿದೆ, ನನ್ನನ್ನು ಸೇವೆಯಿಂದ ವಿಮುಕ್ತಗೊಳಿಸಿ ಅಂತ ಭರಮನಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನದಿಂದ ಇನ್ನೂ ಕೂಡ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ಹೋದ ಮಾನ ವಾಪಸ್ ಬರುತ್ತಾ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗಂತ ಈ ಪತ್ರವನ್ನು ಅವರು ಜೂನ್ 12ನೇ ತಾರೀಕೆ ಬರೆದಿರೋದು ಈಗ ಬಯಲಾಗ್ತಾ ಇರೋದು. ಅಂದರೆ ನಾವು ಅನ್ಕೊಳ್ತಾ ಇದ್ದೀವಿ ಏಪ್ರಿಲ್ 29ನೇ ತಾರೀಕು ನಡೆದಿದೆ, ಈಗ ಜುಲೈ ಆಯಿತು, ಜುಲೈ 7ನೇ ತಾರೀಕು ಆದರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ರು ಅನ್ನುವಂಥ ಪ್ರಶ್ನೆ. ಆದರೆ ಇವರು ಪತ್ರವನ್ನು ಬರೆದಿರೋದು ಜೂನ್ 12ನೇ ತಾರೀಕು, ಈಗ ಬೆಳಕಿಗೆ ಬರ್ತಾ ಇದೆ ಅಷ್ಟೇ. ಇದರ ನಡುವೆ ಈ ಭಾಗದ ಓರ್ವ ಪ್ರಭಾವಿ ಸಚಿವರು ಕೂಡ ಭರಮನಿಗೆ ಈ ಪತ್ರವನ್ನು ಬರಿಬೇಡಿ, ಸರ್ಕಾರದಿಂದ ಏನೋ ಆಗೋಗಿದೆ ಅಥವಾ ಅಚಾತುರ್ಯ ಆಗೋಗಿದೆ, ಹಾಗಾಗಿ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಮನವೊಲಿಕೆಗೆ ಕೂಡ ಪ್ರಯತ್ನ ಆಗಿತ್ತಂತೆ. ಅಷ್ಟೇ ಅಲ್ಲ, ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಪ್ರಯತ್ನ ಆಗಿತ್ತಂತೆ. ಆದರೆ ಅದು ಯಾವುದಕ್ಕೂ ಸೊಪ್ಪು ಹಾಕದ ಭರಮನಿ ಹೋದ ಮಾನ ಮತ್ತೆ ಬರುತ್ತಾ ಅಂತ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರಂತೆ. ಇನ್ನು 3 ಪುಟಗಳ ಪತ್ರದಲ್ಲಿ ತಮಗಾದ ಅವಮಾನವನ್ನು ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಅವತ್ತು ಏನಾಯಿತು ಘಟನೆ ಅಂತ ಒಂದ್ಸರಿ ಬ್ರೀಫ್ ಆಗಿ ನೋಡ್ಕೊಂಡು ಬರೋದಾದ್ರೆ, ಬೆಳಗಾವಿಯಲ್ಲಿ ಸಾರ್ವಜನಿಕ ಸಭೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿ ಮಹಿಳೆಯರು ಅಥವಾ ಮಹಿಳಾ ಕಾರ್ಯಕರ್ತೆಯರು ಕಪ್ಪು ಪಟ್ಟಿಯನ್ನ ಕಟ್ಕೊಂಡು ಕೆಲವೊಂದಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾರು ಕೂಡ ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಬರೋದಿಲ್ಲ, ಸ್ಟೇಜ್ನ ಮುಂದ್ಗಡೆ ಬಂದ್ಬಿಟ್ಟಿರ್ತಾರೆ ಮಹಿಳಾ ಕಾರ್ಯಕರ್ತೆಯಲ್ಲೂ ಕೂಡ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಗರಂ ಆಗ್ತಾರೆ. ಅವತ್ತಿನ ದಿನ ಎಸಿಪಿ ಆಗಿದ್ದಂತಹ ಭರಮನಿ ಅವರನ್ನ ಕರೀತಾರೆ. ಇದೇನಾ ನೀವು ನಡೆಸ್ಕೊಳ್ತಾ ಇರುವಂತಹ ಅಥವಾ ನೀವು ಇದೇನಾ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಂಡಿರೋದು ಅನ್ನುವಂಥ ಬರದಲ್ಲಿ ಕೈ ಎತ್ತು ಬಿಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅವಮಾನ ಆಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅದು ಏಪ್ರಿಲ್ 29ನೇ ದಿನ ಆದಂತಹ ಎಲ್ಲ ಘಟನಾವಳಿಗಳು. ಅದಾದ್ಮೇಲೆ ಅವ್ರಿಗೆ ತೀವ್ರವಾಗಿ ಬೇಸರವಾಗುತ್ತೆ, ಅಸಮಾಧಾನ ಇರುತ್ತೆ. ಅದಾದ್ಮೇಲೆ ಜೂನ್ 12ನೇ ತಾರೀಕು ಲೆಟರ್ ಬರೀತಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಮಾಡದೇ ಇರೋ ತಪ್ಪಿಗೆ ಅವಮಾನವನ್ನ ಅಥವಾ ಗೌರವ ಇಲ್ಲದೆ ಇರೋ ರೀತಿಯಲ್ಲಿ ಏನು ನಡೆಸ್ಕೊಂಡ್ರು ನಾನು ಸಹಿಸ್ಕೊಳ್ಳೋದಿಲ್ಲ ಅಂತ. ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕ್ಷೇತ್ರದಲ್ಲಿನ ಪ್ರಭಾವಿ ಸಚಿವರೊಬ್ರು ಅವ್ರನ್ನ ಬೆಂಗಳೂರು ಕರ್ಕೊಂಡು ಬರ್ತಾರೆ. ಯಾವ ಕಾರಣಕ್ಕೆ? ಹೇಗಾದ್ರೂ ಮಾಡಿ ಮನವೊಲಿಸಬಹುದು, ಹೇಗಾದ್ರೂ ಮಾಡಿ ಅವ್ರು ಬರೆದಿರೋ ಪತ್ರವನ್ನ ಹಿಂತೆಗೆದುಕೊಳ್ಬೇಕು, ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಆಗಿದ್ದಾಗೋಗಿದೆ, ಹೇಗಾದ್ರೂ ಮಾಡಿ ಅದನ್ನ ಮುಚ್ಚಿಬಿಡಬಹುದು ಅಂತ. ಆದ್ರೆ ಯಾವುದೇ ಕಾರಣಕ್ಕೂ ಭರಮನಿ ಅವರು ಮಾತ್ರ ಒಪ್ಕೊಳ್ಳೋದಕ್ಕೆ ಅಥವಾ ಅದನ್ನ ಒಪ್ಕೊಂಡು ಸೊಪ್ಪು ಹಾಕೋದಕ್ಕೆ ನಿರಾಕರಿಸ್ತಾರೆ. ಹಾಗಾಗಿ ನನ್ನದಲ್ಲದ ತಪ್ಪಿಗೆ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಆ ಒಂದು ಕೆಲಸದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಈಗಾಗಲೇ ನಾನು ನೊಂದು ಹೋಗಿದ್ದೀನಿ, ಹಾಗಾಗಿ ಮನವಿಯನ್ನು ಸ್ವೀಕರಿಸಿ ಅಂತ ಕೇಳ್ಕೊಂಡಿದ್ದಾರೆ. ಯಾಕಂದರೆ ಎಲ್ಲ ಅಧಿಕಾರಿಗಳು ದರ್ಪ ದೌರ್ಜನ್ಯ ಅಥವಾ ಅಧಿಕಾರದಲ್ಲಿ ಇದ್ದ ಮಾತ್ರಕ್ಕೆ ಎಲ್ಲವನ್ನ ಸಹಿಸ್ಕೊಂಡು ಹೋಗ್ತಾರೆ ಅನ್ನೋದು ಸುಳ್ಳು ಅನ್ನೋದಕ್ಕೆ ಇದು ಸಾಕ್ಷಿ. ಅವತ್ತು ನಡೆದಿತ್ತು, ಅದಕ್ಕೆ ಎಲ್ಲರೂ ಕೂಡ ವಿಚಾರವನ್ನು ಮರ್ತಿದ್ರು ಕೂಡ. ಯಾವಾಗ ಜೂನ್ 12ನೇ ತಾರೀಕಿಗೆ ಲೆಟ್ರ್ ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಈ ವಿಚಾರ ಬೆಳಕಿಗೆ ಬಂದಿರಲಿಲ್ಲ. ಯಾವಾಗ ಈ ವಿಚಾರ ಕೆಲವೊಂದಷ್ಟು ವಿಪಕ್ಷಗಳ ಕೈಗೂ ಕೂಡ ಸಿಕ್ತು, ಈಗ ಬೆಳಕಿಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ತುಂಬಿದ ಸಭೆಯಲ್ಲಿ ಎಷ್ಟೊಂದು ಜನ ಇದ್ರು ಅವತ್ತಲ್ಲಿ. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದವರು ಬಂದು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಹೋಗಿ ಸೈಲೆಂಟ್ ಆಗಿರಿ ಅಂತ ಹೇಳಿದ ಮಾತ್ರಕ್ಕೆ ಅವ್ರು ಸೈಲೆಂಟ್ ಆಗಿರೋದಿಲ್ಲ. ಆಗ ಸೈಲೆಂಟ್ ಆಗಿಬಿಟ್ರೆ ಅದು ಪ್ರತಿಭಟನೆ ಅಂತ ಕರೆಸ್ಕೊಳ್ಳೋದು ಇಲ್ಲ ಕೂಡ. ಹಾಗಾಗಿ ಅವತ್ತು ಭರಮನಿ ಅವರು ಪ್ರಯತ್ನವನ್ನ ಮಾಡಿದ್ರು ಅಥವಾ ಅವತ್ತು ಆಡಳಿತಾಧಿಕಾರಿಗಳು ಅಥವಾ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥ ಪ್ರಮಾಣ ಕಡಿಮೆ ಇತ್ತೋ ಏನೋ ಎತ್ತೋ ಗೊತ್ತಿಲ್ಲ. ಆದರೆ ಅವತ್ತು ವೇದಿಕೆಯಲ್ಲಿ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಕರೀತಾರೆ ಸಿಎಂ ಸಿದ್ದರಾಮಯ್ಯ. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ನಾನು ಹೊಡೆಯೋದಕ್ಕೇನು ಹೋಗಿರಲಿಲ್ಲ, ಜಸ್ಟ್ ಕೇಳಿದೆ ಅಂತ ವಾದಿಸ್ಕೊಳ್ತಾರೆ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯ ಈಗ ಲೆಟರ್ ಕೂಡ ವೈರಲ್ ಆಗ್ತಾ ಇದೆ. ನೀವು ಕೂಡ
ಗಮನಿಸ್ತಾ ಇದ್ದೀರಾ.